ಹಾಗಾಗಿ ಮುಂದೊಂದು ದಿನ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಭಾಳ ದೂರ ಇಲ್ಲ. ನಾನು ಯಾತಕ್ಕೋಸ್ಕರ ಇಷ್ಟೆಲ್ಲ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಬಹುಶಃ ಇವತ್ತು ಕಾರ್ಯಕರ್ತ ಬಂಧುಗಳು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಕಾರಣ ಇವತ್ತು ಎಲ್ಲೇ ಹೋದರೂ ಕೂಡ ಕುಮಾರಣ್ಣ ಅವರ ಆಡಳಿತವನ್ನು ರಾಜ್ಯದ ಜನತೆ ಮೂಲೆ ಮೂಲೆಯಲ್ಲೂ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯ ರಾಮ ರಾಜ್ಯವಾಗಿ ಪರಿವರ್ತನೆಗೊಂಡಿತ್ತು. ಮತ್ತೊಮ್ಮೆ ಆ ಪುಣ್ಯಾತ್ಮ ರಾಜ್ಯಕ್ಕೆ ಬರಬೇಕು ಅಂತಕ್ಕಂಥದ್ದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ, ಇದು ರಾಜ್ಯದ 7.5 ಕೋಟಿ ಕನ್ನಡಿಗರ ಭಾವನೆ. ಅದು ಕರ್ನಾಟಕದ ಯಾವುದೇ ಭಾಗದಲ್ಲಿರಲಿ, ಯಾವುದೇ ಜಿಲ್ಲೆಯಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಕುಮಾರಣ್ಣ ಅಂತಕ್ಕಂಥ ಒಬ್ಬ ನಾಯಕನ ಮಾರ್ಗದರ್ಶನ ಇವತ್ತಿಗೂ ಕೂಡ ಈ ರಾಜ್ಯಕ್ಕೆ ಅತ್ಯಮೂಲ್ಯ ಅಂತಕ್ಕಂಥದ್ದು ಜನರ ಒಂದು ಭಾವನೆ. ಇದರ ಮಧ್ಯದಲ್ಲಿ ಕಳೆದ 24ರ ಗಡಿಯಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ, ಕುಮಾರಣ್ಣ ಅವರು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇರಲಿಲ್ಲ. ನಿಜ ಹೇಳಬೇಕು ಅಂತಕ್ಕಂಥದ್ದಾದರೆ ಜಿಲ್ಲೆಯ ನಾಯಕರು ವೇದಿಕೆ ಮೇಲೆ ಕೂತಿದ್ದಾರೆ, ಕಾರ್ಯಕರ್ತರಿಗೆ ಗೊತ್ತಿದೆ, ಮುಖಂಡರಿಗೆ ಗೊತ್ತಿದೆ. ಅಂಬೇಡ್ಕರ್ ಭವನದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮ್ಮನ್ನು ಬರ್ಮಾಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ನಿನಗೆ ಅನ್ಯಾಯ ಆಗಿದೆ ಕಣಯ್ಯ, ಜನ ನಿನಗೆ ಆದಂಥ 19ರ ಸೋಲೇನಿದೆ ನಿನ್ನ ಮೂಲಕವೇ ಉತ್ತರ ಕೊಡ್ತಕ್ಕಂಥದಕ್ಕೆ ಜಿಲ್ಲೆಯ ಜನತೆ ನಿನಗೆ ಆಶೀರ್ವಾದ ಮಾಡ್ತಾರೆ, ನೀನು ಧೃತಿಗೆಡಬಾರ್ದು, ನೀನು ಧೈರ್ಯದಿಂದ ಬಂದು ಚುನಾವಣೆ ನಿಂತ್ಕೋಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರು ಆದೇಶ ಹೊರಡಿಸಿದ್ರು. ಅಲ್ಲಿ ನೋಡಿ ನಮ್ಮ ಪುಟ್ಟರಾಜಣ್ಣನ ನಗುಮುಖವ ಹರಡ್ಬಿಟ್ಟಿದೆ ಮಖ. ಪುಟ್ಟರಾಜಣ್ಣನಿಗೆ ಗೊತ್ತು ಅದೇನು ನಡೀತು, ಇಲ್ಲಿ ನಮ್ಮ ರಮೇಶ್ ಅಣ್ಣನಿಗೆ ಗೊತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಏನು ನಡೀತು ಅಂತ. ಎಲ್ಲೋ ಒಂದು ಕಡೆ ನನ್ನಲ್ಲಿ ಒಂದ್ಸಲ ಲೋಕಸಭೆಗೆ ಬರೋದು, ಒಂದ್ಸಲ ವಿಧಾನಸಭೆಗೆ ಹೋಗೋದು, ಈ ಥರ ಮಾಡುವಂಥದ್ದು ನನಗೇನೋ ಸರಿ ಅನಿಸೋದಿಲ್ಲ. ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದೇನೆ. ಒಂದು ಸ್ವಲ್ಪ ಸಮಯ ಕೊಡಿ, ಈಗ ಯಾಕೆ ನನಗೆ ಒತ್ತಡ ಮಾಡ್ತೀರಾ ಅಂತ ಹೇಳಿದಾಗ ಕೊನೆಗೆ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಕರ್ಕೊಂಡೋಗಿ ಕುಮಾರಣ್ಣನ ನಿಲ್ಲಿಸ್ಕೊಬಿಟ್ರು. ಕುಮಾರಣ್ಣನ ನಿಲ್ಲಿಸಿದಂಥ ನಮ್ಮ ಜಿಲ್ಲೆ ನಾಯಕರು ಅದಕ್ಕೆ ಪೂರಕವಾಗಿ ಒಂದು ಕಡೆ ತಮ್ಮಣ್ಣ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ. ಮದ್ದೂರಿನಲ್ಲಿ ಬಹುಶಃ 56ರಿಂದ 57 ಸಾವಿರದ ಒಂದು ಲೀಡನ್ನು ಕೊಟ್ಟಂಥದ್ದು. 2ನೇ ಸ್ಥಾನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 51,000 ಲೀಡನ್ನು ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಲೋಕಸಭೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂಥದ್ದು ಒಂದು ಜೊತೆಯಲ್ಲಿ ಅವ್ರನ್ನ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದಕ್ಕೆ ನೀವೆಲ್ಲ ಪುಣ್ಯಾತ್ಮ ತಂದೆ ತಾಯಂದರು ತಗೊಂಡಂಥ ಒಂದು ತೀರ್ಮಾನ ಇವತ್ತು ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಸಚಿವ ಸಂಪುಟದಲ್ಲಿ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೇದಿಕೆಗೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಕುಮಾರಣ್ಣ ಅವರ ಅತ್ಯಂತ ಆಪ್ತರು, ಪುಟ್ಟರಾಜಣ್ಣ ಅವರ ಸಹೋದರ ಸಮಾನರಾಗಿರ್ತಕ್ಕಂಥ ಪುಟ್ಟರಾಜಣ್ಣ ಅವರ ಸಹೋದರ ಸಮಾನರು, ನಮ್ಮೆಲ್ರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಾರಾ ಮಹೇಶಣ್ಣ ಅವರು ಮಾಜಿ ಮಂತ್ರಿಗಳು ಆಗಮಿಸಿದ್ದಾರೆ. ಇವತ್ತು ಮದುವೆ ಕಾರ್ಯಕ್ರಮಗಳು ಎಲ್ಲರ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ. ಆದರೂ ಕೂಡ ಮಹೇಶ್ ಅಣ್ಣ ಅವರು ಇವತ್ತು ಆ ಕಾರ್ಯಕ್ರಮಗಳೆಲ್ಲ ಮುಗಿಸಿದ ನಂತರ ಇವತ್ತು ಈ ವೇದಿಕೆಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಅವ್ರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ